ಲಾಸ್ಟ್ ಮಂತ್ ಅಷ್ಟೇ ಅಮ್ಮ ಉಪ್ಪಿನಕಾಯಿ ಮಾಡಿದ್ರು, ಅದು ಖಾಲಿಯಾಗಿ ಈಗ ಇನ್ನೊಮ್ಮೆ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮ ಮಧ್ಯಾಹ್ನ ಮುದ್ದೆ ಮಾಡಿದ್ರು, ಊಟ ಮಾಡ್ಕೊಂಡು ನಾನು ಸ್ವಲ್ಪ ಫೇಶಿಯಲ್ ಮಾಡಿಸ್ಬೇಕಾಗಿತ್ತು, ಹಾಗೆ ನೈಲ್ಸ್ ಎಕ್ಸ್ಟೆಂಡ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ನಮ್ಮ ಗೆಳೆಯರು ನಳಿನಿ ಆಂಟಿ ಶಾಪಿಗೆ ಬಂದಿದ್ದೆ. ಇವರು ರಮ್ಯಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನೈಲ್ ಆರ್ಟ್ ಮಾಡ್ತಾರೆ. ನಾನು ಇದು ಸೆಕೆಂಡ್ ಟೈಮ್ ನೈಲ್ ಆರ್ಟ್ ಮಾಡಿಸ್ತಾ ಇರೋದು, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಫಸ್ಟ್ ಟೈಮ್ ನನ್ನ ಮಗನ ಬರ್ತ್ಡೇ ಟೈಮಲ್ಲಿ ರೆಡ್ ಕಲರ್ ಅಲ್ಲಿ ಮಾಡಿಸಿದೆ. ಈ ಸರಿ ನನಗೆ ಇಷ್ಟವಾದ ಕಲರ್ ಈ ಕಲರ್ ಅಲ್ಲಿ ಮಾಡಿಸ್ಕೊಳ್ತಾ ಇದ್ದೀನಿ. ಫೈನಲಿ ಈ ತರ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ನೀವು ಏನಾದರೂ ನೈಲ್ಸ್ ಎಕ್ಸ್ಟೆಂಡ್ ಮಾಡಿಸ್ಕೊಬೇಕು ಅಂತ ಇದ್ರೆ ರಮ್ಯಾ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಕೊಲಾಬ್ ಕೂಡ ಮಾಡಿರ್ತೀನಿ, ರಮ್ಯಾ ಪ್ರಣಮ್ಯಾ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಹಾಗೆ ನಿಮ್ಮ ಮಕ್ಕಳಿಗಾಗ್ಲಿ ನೀವಾಗ್ಲಿ ಏನಾದರೂ ಬರ್ತ್ಡೇಗೆ ಅಥವಾ ಫಂಕ್ಷನ್ಸ್ಗೆ ಏನಾದ್ರು ಮೇಕಪ್ ಮಾಡಿಸ್ಕೊಬೇಕು ಅಂತ ಇದ್ರೆ, ಅಥವಾ ಮಕ್ಕಳಿಗೆ ಈ ತರ ನೀವು ಫ್ಲವರ್ ಔಟ್ಫಿಟ್ ಅಲ್ಲಿ ಮೇಕಪ್ ಮಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಫೋಟೋ ಶೂಟ್ ಮಾಡ್ಸಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ ಬೇಕು ಅಂದ್ರೂ ಕೂಡ ಇವ್ರು ಅರೇಂಜ್ ಮಾಡ್ತಾರೆ. ನೀವೇನಿಲ್ಲ, ಜಸ್ಟ್ ಫೋಟೋ ಶೂಟ್ ಮಾಡಿಸೋದು ಅಷ್ಟೇ, ಮೇಕಪ್ ಮಾಡಿಸಿ. ಸಂಕ್ರಾಂತಿ ಹಬ್ಬ ಬರ್ತಾ ಇರೋದ್ರಿಂದ ನೀವು ಸಂಕ್ರಾಂತಿ ದಿವಲ್ಲೂ ಕೂಡ ಮೇಕಪ್ ಮಾಡಿಸಿ ಫೋಟೋ ಶೂಟ್ ಮಾಡಿಸ್ಬೋದು. ನಾನು ಕೂಡ ಫೇಶಿಯಲ್ ಎಲ್ಲ ಮುಗಿಸ್ಕೊಂಡು ನೈಲ್ ಎಕ್ಸ್ಟೆಂಡ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ಇನ್ನು ಮಕ್ಕಳು 2 ಮಕ್ಕಳಿದ್ಮೇಲೆ ಜಗಳ ಸ್ಟಾರ್ಟು. ನನ್ನ ಮಗ ನೋಡಿ ಹೆಂಗೆ ಹೊಡಿತಾನೆ ಈ ಏಜಿಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ನೋಡಿರಿ ಮಗಳು ಕೈತಿಗೆ